ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾನೊಂದು ಮಿರಾಕಲ್ ತೋರಿಸ್ತೀನಿ. ಏನಪ್ಪ ಅಂತಂದ್ರೆ, ಮನೆಯೊಳಗೆ ಬೆಣ್ಣೆ ಇಲ್ದಾಗ ತುಪ್ಪದಿಂದನೂ ಬೆಣ್ಣೆ ತೆಗಿಬೋದು. ಯಾವ ಥರ ಅಂತೀರಾ? ಬಹಳ ಅಂದ್ರೆ ಬಹಳ ಬೆಣ್ಣಿನ ಥರನ ರುಚಿ ಇರ್ತೈತಿ. ತುಪ್ಪದಿಂದ ಮಾಡ್ತೀನಿ. ಯಾವ ಥರ ಅಂದ್ರೆ ಭಾಳ ಸರಳ, 5 ನಿಮಿಷದೊಳಗೆ ನಿಮಗೆ ಬೇಕಾದ ಥರಷ್ಟು ಬೆಣ್ಣೆ ಮಾಡ್ಕೋಬೋದು. ನೋಡಿರಿ, ಇಲ್ಲಿ ನಾನು ಒಂದು ಕಪ್ಪು ತುಪ್ಪ ತೊಗೊಂಡಿನಿ. ಈ ತುಪ್ಪನ ಒಂದು ಈ ಥರ ಪಾತ್ರೆ ಒಳಗೆ, ಎತ್ತರ ಪಾತ್ರೆ ಒಳಗೆ ಅಥವಾ ನೀವು ತಟ್ಟೆ ಒಳಗೆ, ಅಗಲನ ತಟ್ಟೆ ಒಳಗೂ ಹಾಕ್ಕೋಬೋದು. ಅದು ಇನ್ನೂ ಕಂಫರ್ಟಬಲ್ ಆಗುತ್ತೆ. ನಾನು ಜಾಸ್ತಿ ತುಪ್ಪ ತೊಗೊಂಡಿಲ್ಲ, ಅದಕ್ಕೆ ಈ ಥರ ಒಂದು ಎತ್ತರಗಿರುವಂಥ ಪಾತ್ರೆ ಒಳಗೆ ತುಪ್ಪ ಹಾಕ್ಕೊತೀನಿ. ಇದಕ್ಕೆ ಒಂದು ಚಿಟಿಕೆ ಉಪ್ಪು ಬೇಕಾದರೆ ಹಾಕ್ಕೋಬೋದು. ಇದಕ್ಕೆ ಬೇಕಾಗಿರೋದು ಮೇನ್ ಏನಪ್ಪ ಅಂತಂದ್ರೆ ಐಸ್ ಕ್ಯೂಬು. ನೋಡಿರಿ, ನಾನಿದು ಐಸ್ ಕ್ರೀಮದ್ದು ಮೋಲ್ಡ್ ತೊಗೊಂಡಿನಿ. ಅದರೊಳಗೆ ನೀರು ಹಾಕಿಟ್ಟಿದ್ದೆ. ಆ ಐಸ್ ಕ್ಯೂಬ್ನ ಯೂಸ್ ಮಾಡ್ತೀನಿ. ನೀವು ಬೇಕಂದ್ರೆ ಸಣ್ಣ ಸಣ್ಣ ಕ್ಯೂಬ್ ತೊಗೋಬೋದು ಅಥವಾ ಲೋಟದೊಳಗೂ ಐಸ್ ಕ್ಯೂಬ್ ಮಾಡ್ಕೋಬೇಕು. ನೋಡಿರಿ, ಈ ಥರ ಇದನ್ನು ಒಂದು 5 ನಿಮಿಷನ ಈ ಥರ ಮಿಕ್ಸ್ ಮಾಡ್ಕೊತ ಇರಬೇಕು. ಎಲ್ಲಿವರೆಗಪ್ಪ ಅಂದ್ರೆ ಬೆಣ್ಣೆ ಬರ್ತೈತೆ ತಾನೇ, ಆಮೇಲೆ ನಿಮ್ಮ ಕೈ ಸೋಲ್ಬೇಕು, ಅಲ್ಲಿವರೆಗೆ ಇದನ್ನು ಈ ಥರ ಮಾಡ್ತಾನೇ ಇರಬೇಕು. ನೋಡಿರಿ, ಈಗ ಇದು ಬರ್ತಾ ಬರ್ತಾ ಬೆಣ್ಣೆ ಕನ್ವರ್ಟ್ ಹಾಕ್ಕೊಂತ ಬರುತ್ತೆ. ಭಾಳ ಅಂದ್ರೆ ಭಾಳ ಸೇಮ್ ನಿಮ್ಗೆ ಬೆಣ್ಣೆ ರುಚಿನ ಬರ್ತೈತಿ. ಆಮೇಲೆ ಬ್ಯಾಡಪ್ಪ ಅಂತಂದ್ರೆ ಮತ್ತು ವಾಪಸ್ ಕಾಯಿಸ್ಕೊಂಡ್ಬಿಟ್ರಂದ್ರೆ ನಿಮ್ಗೆ ಆ್ಯಸ್ ಯೂಶಲ್ ತುಪ್ಪ ಆಗುತ್ತೆ. ನೋಡಿರಿ, ಎಷ್ಟು ಸರಳ ಐತಲ್ಲ. ನಾವು ಮನೆಯೊಳಗೆ ಇಲ್ಲಪ್ಪ ಬೆಣ್ಣೆ ಈಗ ಸದ್ಯ ಇಲ್ಲ, ನಮಗೇನೋ ಬೇಕೇ ಬೇಕು ಅಂದಾಗ ಈ ಥರ ಸರಳವಾಗಿ 5 ನಿಮಿಷದೊಳಗೆ ಬೆಣ್ಣೆ ಮಾಡ್ಕೋಬೋದು. ನೀವು ನೋಡ್ತಿರ್ಬೋದು ಈಗ. ಆಲ್ರೆಡಿ ಸ್ವಲ್ಪ ನಿಮಗೆ ಕಾಣಕುಂತಿರ್ಬೇಕು. ನೋಡಿರಿ, ಸ್ವಲ್ಪ ಹಾಲ ಗಟ್ಟಿ ಹಾಕ್ಕೊಂತ ಬರಾಕುಂತೈತಿ. ಇದು ಸ್ವಲ್ಪ ಗಟ್ಟಿ ಆದ ತಕ್ಷಣ ಬಿಡಬಾರ್ದು. ನೋಡಿರಿ, ಎಷ್ಟು ಪರ್ಫೆಕ್ಟ್ ಆಗಾಕುಂತೈತಿ. ಅದು ಆದ ನಂತರನೂ ಒಂದು 5 ನಿಮಿಷ ಈ ಥರ ಮಾಡ್ಕೊತನ ಮಿಕ್ಸ್ ಮಾಡ್ಕೊತನೇ ಇದ್ರಿ ಅಂದ್ರೆ ಈ ಥರ ಗಟ್ಟಿಗೆ ಬೆಣ್ಣೆ ಬರ್ತೈತಿ. ನಿಮಗೆ ಈ ಕೈಲೇ ತೆಗೆದು ತೋರಿಸ್ತೀನಿ ಎಷ್ಟು ಪರ್ಫೆಕ್ಟ್ ಬಂದಿತ್ತು ಅಂದ್ರೆ ನೀವು ಬಿಲೀವ ಮಾಡೋಕ್ಕಾಗಲ್ಲ. ಇದು ರಿಯಲಿ ನಾವು ತುಪ್ಪದಿಂದ ಮಾಡಿರೋ ಬೆಣ್ಣೆನೇ ಸ್ನೇಹಿತರೆ. ಯಾಕಂತಂದ್ರೆ ಮತ್ತೆ ಬಿಲೀವ್ ಮಾಡಲಾರ್ದಂಗೆ ಇರಬಾರ್ದಲ್ಲ, ಅದಕ್ಕೆ ನೋಡಿರಿ ಎಷ್ಟು ಗಟ್ಟಿ ಆತಲ್ಲ. ನೋಡಿರಿ, ಇಷ್ಟು ಸುಲಭವಾಗಿ ಬೇಕಾದಾಗ ನಾವು ಬೆಣ್ಣೆ ಮಾಡ್ಕೋಬೋದು. ಟೇಸ್ಟ್ನೂ ಹಾಗೆ ಇರುತ್ತೆ ಬೆಣ್ಣೆ ಥರನ. ನೀವು ಒಂದು ಸಲ ಮನೆಯೊಳಗೆ ಅವಶ್ಯವಾಗಿ ಈ ಥರ ಟ್ರೈ ಮಾಡಿ. ಬೆಣ್ಣೆ ಇಲ್ದಾಗ ಮಕ್ಳಿಗೆ ಮಾಡಿಕೊಡ್ರಿ, ಎಷ್ಟು ಖುಷಿ ಪಡ್ತಾರೆ. ರುಚಿ ಅಂತೂ ಭಾಳ ಅಂದ್ರೆ ಭಾಳ ಚಲೋ ಐತಿ. ಆಮೇಲೆ ಇದಕ್ಕೊಂದು ಚಿಟಿಕೆ ಉಪ್ಪು ಹಾಕ್ಕೊಂಡ್ರಿ ಅಂದ್ರೆ ಬೆಣ್ಣೆ ಇನ್ನೂ ರುಚಿ ಆಗ್ತೈತಿ. ಇದು ಒಂಥರ ಮಿರಾಕಲ್ಲನ ಇದು. ನೀವು ಒಂದು ಸಲ ಅವಶ್ಯವಾಗಿ ಟ್ರೈ ಮಾಡಿ. ಯಾವ ಥರ ನಿಮ್ಮ ಮನೆಯೊಳಗೂ ಬೆಣ್ಣೆ ತೆಗೆದಿದ್ರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಕೃಷ್ಣ.